ನಮಸ್ಕಾರ. ಈ ಸಂವಿಧಾನದ ಕೊನೆಯ ಒಂದು ಘಟಕ, ಸಂವಿಧಾನ ಭಾಗ 2ರ ಕೊನೆಯ ಘಟಕಕ್ಕೆ ನಾವು ಈಗ ಕಾಲಿಟ್ಟಿದ್ದೀವಿ. ಇದರಲ್ಲಿ ಈ ಘಟಕದಲ್ಲಿ ಹೆಚ್ಚಿನ ವಿಷಯಗಳೇನು ಇಲ್ಲ. ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಮತ್ತು ಎಮರ್ಜೆನ್ಸಿ ಪ್ರೊವಿಷನ್ಸನ್ನು ಚೆನ್ನಾಗಿ ಅರಿತುಕೊಂಡ್ರೆ ಸಾಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಒಂದು ದೃಷ್ಟಿಯಲ್ಲಿ ಈ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂದರೆ ತುರ್ತು ಪರಿಸ್ಥಿತಿ ಪ್ರಾವಧಾನಗಳು, ಅಂದರೆ ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ಪ್ರಾವಧಾನಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ, ಮೂರು ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣ್ತೀವಿ. ಆ ಮೂರು ಪ್ರಕಾರದ ತುರ್ತು ಪರಿಸ್ಥಿತಿಗಳ ಓವರ್ವ್ಯೂನ ನಾನು ನಿಮಗೆ ಮಾಡ್ತೇನೆ. ಇದಲ್ಲದೆ ಮುಂದಿನ ವಿಡಿಯೋದಲ್ಲಿ 2 ವಿಶೇಷವಾದಂತಹ ವಿಡಿಯೋಗಳನ್ನು ಮಾಡ್ತೇನೆ. ಒಂದರಲ್ಲಿ ನಾನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ನಿಮಗೆ ವಿವರವಾದ, ಅಂದರೆ ಯಾವ ರೀತಿ ಅದು ಇವಾಲ್ವ್ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳಿಕೊಡ್ತೀನಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಈ ರಾಷ್ಟ್ರಪತಿ ಆಡಳಿತ ಅಂತ ಹೇಳ್ತೀವಿ ನಾವು, ಸ್ಟೇಟ್ ಎಮರ್ಜೆನ್ಸಿ, ಅದು ಕೂಡ ಅಷ್ಟೇ, ಅದರ ದುರ್ಬಳಕೆ ಯಾವ ರೀತಿ ಆಯಿತು, ಆ ದುರ್ಬಳಕೆಯಿಂದ ನಾವು ಈಗ ಸುಧಾರಣೆಯತ್ತ ವಾಲಿದ್ದೀವಿ. SR ಬೊಮ್ಮಾಯಿ ಪ್ರಕರಣ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅದರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತಲೇ ನಿಮಗೆ ಪ್ರಶ್ನೆ ಕೇಳಿದರೆ ಅಷ್ಟೆಲ್ಲ ಡೀಟೇಲನ್ನು ನಿಮಗೆ ಬರೆಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇದೊಂದು ವಿಡಿಯೋನ ಮುಗಿಸಿ ನಂತರದಲ್ಲಿ ಇನ್ನೆರಡು ವಿಡಿಯೋಗಳಲ್ಲಿ ನಿಮಗೆ ವಿವರವಾದ ಚರ್ಚೆಯನ್ನು ಮಾಡ್ತೀನಿ. ಇದರಲ್ಲಿ ಯು ವಿಲ್ ಗೆಟ್ ಎ ಓವರ್ವ್ಯೂ, ಒಂದು ಪಕ್ಷಿ ನೋಟ ಸಿಗ್ತದೆ ನಿಮಗೆ ಇದರಲ್ಲಿ ಅನ್ನೋದನ್ನು ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂದರೆ ರಾಷ್ಟ್ರೀಯ ಎಮರ್ಜೆನ್ಸಿಯ ಸಂವಿಧಾನದ ಪ್ರಾವಧಾನಗಳನ್ನು ನಿಮಗೆ ತಿಳಿಸ್ತೀನಿ, ಸ್ಟೇಟ್ ಎಮರ್ಜೆನ್ಸಿಯ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಧಾನಗಳನ್ನು ತಿಳಿಸ್ತೀನಿ, ಮತ್ತು ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಏನು ಅನುಚ್ಛೇದ 360ರಲ್ಲಿರ್ತಕ್ಕಂಥ, ಮತ್ತು ಇದಲ್ಲದೆ ಎಲ್ಲ ಮಧ್ಯದ ಎಲ್ಲ ಅನುಚ್ಛೇದಗಳ ಚರ್ಚೆಯನ್ನು ನಾವು ಮಾಡ್ತೀವಿ. ಇದರಲ್ಲಿ ಈ ಫೆಡರಲ್ ಗವರ್ನೆನ್ಸ್ ವ್ಯವಸ್ಥೆ ಇದೆಯಲ್ಲ ನಮ್ಮದು, ಆ ವ್ಯವಸ್ಥೆಗೆ ಈ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡುವುದರಿಂದ ಯಾವ ರೀತಿಯಾದಂತಹ ತೊಂದರೆ ಆಗ್ತದೆ, ಅಥವಾ ಅದರಲ್ಲಿ ಆಗುವಂತಹ ತೊಂದರೆ ಅನ್ನೋದಕ್ಕಿಂತ ಏನು ಪರಿಣಾಮಗಳಾಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಈಗ ಮೊದಲನೇದು ಎಮರ್ಜೆನ್ಸಿ 352ರಿಂದ 360ರ ಅನುಚ್ಛೇದದವರೆಗೆ ಇದು ಕವರ್ ಆಗ್ತದೆ. ಭಾಗ 18ರಲ್ಲಿ ಬರ್ತದೆ ಇದು. ಇಟ್ ಇಸ್ ಎ ಸಪರೇಟ್ ಪಾರ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್, ಪಾರ್ಟ್ 18. ಅದರಲ್ಲಿ ಈ ಒಂದು ಏನು ಅನುಚ್ಛೇದಗಳು ಬರ್ತವೆ. ಇದರಲ್ಲಿ ವಿವರವಾಗಿ ತುರ್ತು ಪರಿಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಅಥವಾ ತುರ್ತು ಪರಿಸ್ಥಿತಿಯ ಪ್ರಾವಧಾನಗಳು 352ರಿಂದ ಸೇರಿ 360ರವರೆಗೆ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಆಮೇಲೆ 352 ಪ್ರಾರಂಭ ಮಾಡೋದಾದರೆ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ನಾವು. ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಪ್ರೆಸಿಡೆಂಟ್. ಸೊ ದ ಪವರ್ ಈಸ್ ಟು ದ ಗೌರ್ಮೆಂಟ್. ಪ್ರೆಸಿಡೆಂಟ್ ಅಂದರೆ ಇಲ್ಲಿ ಕ್ಯಾಬಿನೆಟ್. ಪ್ರೆಸಿಡೆಂಟ್, ಇಫ್ ಹಿ ಆರ್ ಸಿ ಈಸ್ ಸ್ಯಾಟಿಸ್ಫೈಡ್ ದ್ಯಾಟ್ ದ ಸೆಕ್ಯೂರಿಟಿ ಆಫ್ ಇಂಡಿಯಾ, ನೋಡಿ, ದೇಶದ ಭದ್ರತೆಗೆ ಧಕ್ಕೆ ಬಂದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲೇಬೇಕಾಗ್ತದೆ. ಆ ಭದ್ರತೆಗೆ ಧಕ್ಕೆ ಬರುವಂತಹ ಸಂದರ್ಭಗಳು ಯಾವುವು ಅಂತಂದರೆ, ಒಂದು ಯುದ್ಧ, ಎಕ್ಸ್ಟರ್ನಲ್ ಥ್ರೆಟನ್ಡ್ ಬೈ ಎಕ್ಸ್ಟರ್ನಲ್ ವಾರ್ ಆ್ಯಂಡ್ ಎಕ್ಸ್ಟರ್ನಲ್ ಎಗ್ರೆಷನ್. ಮೊನ್ನೆ ನಡೀತಲ್ವಾ ಆಪರೇಷನ್ ಸಿಂಧೂರ್ಗಿಂತ ಮೊದಲು ನಡೆದಂಥದ್ದು, ನಾವು ಅದಕ್ಕೆ ಎಗ್ರೆಷನ್ ಅಂತ ಹೇಳ್ಬೋದು. ಆರ್ಮ್ಡ್ ರೆಬಿಲಿಯನ್ ಈಸ್ ಅ ಇಂಟರ್ನಲ್ ಪಾಯಿಂಟ್. ದೇಶದಲ್ಲಿ ಈ ಆರ್ಮ್ಡ್ ರೆಬಿಲಿಯನ್ ನಡೆದ್ರೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಸರ್ಕಾರಕ್ಕೆ ಅಥವಾ ರಾಷ್ಟ್ರಪತಿಗಳಿಗೆ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡುವಂತಹ ಒಂದು ಅಧಿಕಾರ 352ರಲ್ಲಿ ಸಂವಿಧಾನ ಕೊಟ್ಟಿದೆ. ಒರಿಜಿನಲಿ ಇನ್ಕ್ಲೂಡೆಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ರಿಪ್ಲೇಸ್ಡ್ ಬೈ ಆರ್ಮ್ಡ್ ರೆಬಿಲಿಯನ್ ಇನ್ 44th ಅಮೆಂಡ್ಮೆಂಟ್. ಇಲ್ಲಿರ್ತಕ್ಕಂತಹ ಏನು ಆರ್ಮ್ಡ್ ರೆಬಿಲಿಯನ್ ಇತ್ತಲ್ಲ, ಮೊದಲು ನಮ್ಮ ಸಂವಿಧಾನ ಪ್ರಾರಂಭ ಮಾಡೋದು ಈ ಶಬ್ದವನ್ನು ಉಪಯೋಗ ಮಾಡಿದ್ವಿ. ಆದರೆ ಈ ಶಬ್ದದ 1975ರಲ್ಲಿ ಈ ಶಬ್ದದ ದುರುಪಯೋಗ ಆಯಿತು.
ಅಂದು ಇದ್ದಂತಹ ಸರ್ಕಾರ, ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಸರ್ಕಾರ ಈ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಶಬ್ದದ ದುರುಪಯೋಗವನ್ನು ಮಾಡಿಕೊಂಡು ಅನವಶ್ಯಕವಾಗಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು. ಅದಕ್ಕೋಸ್ಕರ ನಂತರದ ಬಂದಂತಹ ಮೊರಾರ್ಜಿ ಗೌರ್ಮೆಂಟ್, ಜನತಾ ಗೌರ್ಮೆಂಟ್ ಅಂತ ಹೇಳ್ತೀವಿ, ಅವರು 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಈ ಶಬ್ದವನ್ನು ಬದಲಾಯಿಸಿದರು. ಅಂದರೆ ಮೊದಲು ಆರ್ಮ್ಡ್ ರೆಬಿಲಿಯನ್ನಲ್ಲಿ ಇದ್ದಂತಹ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಂತಹ ಶಬ್ದದ ಬದಲಾಗಿ ಈಗ ನಾವೇನು ಮಾಡಿದ್ವಿ, ಆರ್ಮ್ಡ್ ರೆಬಿಲಿಯನ್ ಶಬ್ದವನ್ನು ಸೇರಿಸಿದ್ದೀವಿ. ಮಸ್ಟ್ ಬಿ ಅಪ್ರೂವ್ಡ್ ಬೈ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ವಿದಿನ್ 1 month. ನೋಡಿ, ಮೊದಲು 2 ತಿಂಗಳಂತಿತ್ತು. 44ನೇ ತಿದ್ದುಪಡಿಯಲ್ಲಿ ನಾವು ಅದನ್ನು 1 ತಿಂಗಳು ಮಾಡಿದ್ದೀವಿ. ಏನಂದರೆ 1 ತಿಂಗಳ ಒಳಗಡೆ ಒಮ್ಮೆ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರೆ ತಕ್ಷಣವೇ ಅವ್ರು ಏನು ಮಾಡಬೇಕು, ಪಾರ್ಲಿಮೆಂಟಿನ ಸದನಗಳನ್ನು ಕರಿಬೇಕು. ಕರೆದು ಅದರಿಂದ ಏನು ಮಾಡಬೇಕು, ಒಪ್ಪಿಗೆಯನ್ನು ಪಡಿಬೇಕು. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 1 ತಿಂಗಳೊಳಗೆ ಒಪ್ಪಿಗೆ ಮಾಡದೆ ಹೋದರೆ ಒನ್ಸ್ ಅಪ್ರೂವ್ಡ್ ರಿಮೇನ್ಸ್ ಇನ್ ಫೋರ್ಸ್ ಫಾರ್ 6 months, ರಿನ್ಯೂವಬಲ್ ಇಂಡೆಫಿನಿಟ್ಲಿ ವಿತ್ ಪಾರ್ಲಿಮೆಂಟರಿ ಅಪ್ರೂವಲ್. ನೋಡಿ, ಒಮ್ಮೆ ಈ ತುರ್ತು ಪರಿಸ್ಥಿತಿ ಜಾರಿ ಆದರೆ ಪ್ರತಿ 6 ತಿಂಗಳಿಗೊಮ್ಮೆ ನೀವು ಅದನ್ನು ಮುಂದುವರಿಸ್ತಾ ಹೋಗ್ಬೋದು, ಸಂಸತ್ತು ಒಪ್ಪಿದರೆ, ಇಫ್ ದ ಪಾರ್ಲಿಮೆಂಟ್ ಗಿವ್ಸ್ ಅಪ್ರೂವಲ್. ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 19 ಆರ್ ಆಟೋಮೆಟಿಕಲಿ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ. ಮತ್ತು ಇಲ್ಲೇನಾಗುತ್ತೆ ಅಂತಂದರೆ ಅನುಚ್ಛೇದ 352 ಪ್ರಕಾರ ಈ ಆರ್ಟಿಕಲ್ 19ನಲ್ಲಿರ್ತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳಿದಾವಲ್ಲ, 19(1)A ಇಂದ ಹಿಡ್ಕೊಂಡು G ಎಲ್ಲ ಹಕ್ಕುಗಳು ಏನಾಗ್ತವೆ, ಅವು ಆಟೋಮೆಟಿಕಲಿ ಸಸ್ಪೆಂಡ್ ಆಗ್ತವೆ, ಅಮಾನತಿನಲ್ಲಿರ್ತವೆ ಅನ್ನೋದನ್ನು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದನ್ನೇ ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ, ಆರ್ಮ್ಡ್ ರೆಬಿಲಿಯನ್ ಅಂದರೆ ಸಶಸ್ತ್ರ, ದೇಶದ ಒಳಗಡೆ ಸಶಸ್ತ್ರ ದಂಗೆ ಆದರೆ ಈ ಕಾರಣದಿಂದ. ಇದರ ಮೊದಲಿನ ಶಬ್ದ ಏನಿತ್ತು ಅಂದ್ರೆ ಆಂತರಿಕ ಗಲಭೆ ಅಂತ ಇತ್ತಿದ್ದು ಮೊದಲು, ಆಂತರಿಕ ಗಲಭೆ. ಇದನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡಿದ್ವಿ, 75ರಲ್ಲಿ ಇದೊಂದು ಏನು ತುರ್ತು ಪರಿಸ್ಥಿತಿ ತಂದಿದ್ದು. ಆರಂಭದಲ್ಲಿ ಆಂತರಿಕ ಅಶಾಂತಿ, ಗಲಭೆ ಅಂದರೂ ಒಂದೇ, ಅಶಾಂತಿ ಅಂದರೂ ಒಂದೇ ಎಂಬ ಪದವಿತ್ತು. 44ನೇ ತಿದ್ದುಪಡಿ ನಂತರ ಸಶಸ್ತ್ರ ದಂಗೆ ಎಂದು ಬದಲಾಯಿಸಲಾಯಿತು. ಈ ಧೋರಣೆ 2 ಸದನಗಳ ಅನುಮತಿಯನ್ನು 1 ತಿಂಗಳೊಳಗೆ ಪಡಿಬೇಕು. ಅಂಗೀಕೃತವಾದ ಮೇಲೆ 6 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ ಇದನ್ನು ನವೀಕರಿಸಬಹುದು, ಎಷ್ಟೊತ್ತು ಬೇಕಾದರೂ ಮಾಡ್ಬೋದು. ಅನುಚ್ಛೇದ 19ರ ಹಕ್ಕುಗಳು ಸ್ಥಗಿತವಾಗುತ್ತವೆ, ಹಕ್ಕುಗಳು ಸ್ಥಗಿತವಾಗುತ್ತವೆ. ಆವಾಗ ನಿಮಗೆ ವಾಕ್ ಸ್ವಾತಂತ್ರ್ಯ ಇರೋದಿಲ್ಲ. ಆರ್ಟಿಕಲ್ 353 ಏನು ಹೇಳುತ್ತೆ, ಇಫೆಕ್ಟ್ ಆಫ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ಒಮ್ಮೆ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದರೆ ಏನಾಗುತ್ತೆ ಅಂತಂದರೆ, ಯೂನಿಯನ್ ವಿಲ್ ಟೇಕ್ ಓವರ್ ದ ಪವರ್ಸ್ ಆಫ್ ದ ಸ್ಟೇಟ್. ವಾಟ್ ಎವರ್ ದ ಸ್ಟೇಟ್ ಪವರ್ಸ್ ಆರ್ ದೇರ್, they will go to union. Therefore our federalism become unitary, our system becomes unitary system during emergency. Enables parliament to legislate on any subject including list 2, including list 2. Article 354 ಏನು ಹೇಳ್ತದೆ ನೋಡಿ, application of the provisions relating to distribution of revenues. President can decide how the revenue should be distributed ಅಂತ, not the state governments. Empowers the president to modify the provisions related to the distribution of financial resources between the center and the state during emergency. Directly it will come under him, not on the recommendation of the finance commission. Next, ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ. ಏನು, ಕೇಂದ್ರ ಸರ್ಕಾರವು ರಾಜ್ಯಗಳ ಕಾರ್ಯಪದ್ಧತಿಯನ್ನು ನಿಯಂತ್ರಿಸಬಹುದು. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೂ ಸಂಸತ್ತು ಕಾನೂನು ತಯಾರಿಸಬಹುದು. ಆಪತ್ಕಾಲದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಣ ಹಂಚುವ ವಿಧಾನವನ್ನು ತಾತ್ಕಾಲಿಕವಾಗಿ ಬದಲಾಯಿಸಬಹುದು. ಆ ಹಕ್ಕು ಏನಾಗ್ಬಿಡ್ತದೆ, ಅಧಿಕಾರ ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ದೆನ್ ಆರ್ಟಿಕಲ್ 355 ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ನೋಡಿ, ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನಾವು ತಮಿಳ್ನಾಡಿನವರು ನಮಗೆ BJP ಸರ್ಕಾರನೇ ಬರಲ್ಲ, ಕಾಂಗ್ರೆಸ್ ಸರ್ಕಾರನೇ ಬರಲ್ಲ ಅಂಥೇಳಿ ತಮಿಳ್ನಾಡಿನ ಮೇಲೆ ಯಾರು ದಾಳಿ ಮಾಡಿದರೆ ನಾವು ಸುಮ್ಮನಿರೋಕ್ಕಾಗಲ್ಲ. ನಮ್ಮ ಸಂವಿಧಾನ ಏನು ಹೇಳ್ತದೆ, ಯಾವುದೇ ರಾಜ್ಯದ ಮೇಲೆ ಯಾರೇ ದಾಳಿ ಮಾಡಿದರೂ ಕೇಂದ್ರ ಅವರನ್ನು ರಕ್ಷಿಸಬೇಕು. ಆಬ್ಲಿಗೇಟ್ಸ್ ಯೂನಿಯನ್ ಟು ಪ್ರೊಟೆಕ್ಟ್ ಎವ್ರಿ ಸ್ಟೇಟ್ ಫ್ರಮ್ ಎಕ್ಸ್ಟರ್ನಲ್ ಎಗ್ರೆಷನ್ ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ನೋಡಿ, ಎಕ್ಸ್ಟರ್ನಲ್ ಎಗ್ರೆಷನ್ ಆ್ಯಂಡ್ ಇಂಟರ್ನಲ್ ಅಂದರೆ ಆಂತರಿಕ ತೊಂದರೆ ಆದಾಗ, ಹೊರಗಡೆಯಿಂದ ದಾಳಿ ಆದಾಗ ಎಲ್ಲ ರಾಜ್ಯಗಳನ್ನು ರಕ್ಷಿಸುವ ಅಧಿಕಾರ ಯಾರಿಗಿದೆ? ಅಧಿಕಾರ ಅಲ್ಲ, ಬಾಧ್ಯತೆ ಅದು ಕೇಂದ್ರಕ್ಕಿದೆ. ಎನ್ಶ್ಯೂರ್ ದ್ಯಾಟ್ ಗೌರ್ಮೆಂಟ್ ಆಫ್ ಎವ್ರಿ ಸ್ಟೇಟ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ನೋಡಿ, ದಿಸ್ ಈಸ್ ಆಲ್ಸೋ ಎನದರ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕು. ಒಂದು ವೇಳೆ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸದೇ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ನಾವು ಜಾರಿಗೆ ತರಬಹುದು ಅಂತ. ರಾಜ್ಯಗಳು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಶಾಂತಿಯಿಂದ ರಕ್ಷಿಸಬೇಕಾದ್ದು ಕೇಂದ್ರದ ಕೆಲಸ.
ರಾಜ್ಯವು ಸಂವಿಧಾನದ ಪ್ರಕಾರ ಆಡಳಿತ ನಡೆಸುತ್ತಿರುವುದನ್ನು ಖಚಿತಪಡಿಸಬೇಕು. ನಡೆಸದೆ ಹೋದರೆ ರಾಷ್ಟ್ರಪತಿ ಆಡಳಿತವನ್ನು ತರುವಂಥದ್ದು. ದೆನ್ 356, ದಿಸ್ ಇಸ್ ವಾಟ್ ಈಸ್ ಪ್ರೆಸಿಡೆಂಟ್ ರೂಲ್, ರಾಷ್ಟ್ರಪತಿ ಆಡಳಿತ ರಾಜ್ಯಗಳಲ್ಲಿ. ಇದು ಬಹಳಷ್ಟು ಇದರ ದುರುಪಯೋಗ ಆಗಿದೆ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ವಿರೋಧದ ಸರ್ಕಾರ ಇರಲಿ, ಮೊದಲು SR ಬೊಮ್ಮಾಯಿ ಪ್ರಕರಣ ಬರುವುದಕ್ಕಿಂತ ಮೊದಲು ಈ ಒಂದು ಅನುಚ್ಛೇದದ ದುರುಪಯೋಗನ ಎಲ್ಲ ಸರ್ಕಾರಗಳು ಮಾಡಿದವೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಕ್ಯಾನ್ ಬಿ ಪ್ರೊಕ್ಲೇಮ್ಡ್ ಇಫ್ ದ ಪ್ರೆಸಿಡೆಂಟ್ ಈಸ್ ಸ್ಯಾಟಿಸ್ಫೈಡ್ ದ್ಯಾಟ್ ದ ಗವರ್ನೆನ್ಸ್ ಆಫ್ ದ ಸ್ಟೇಟ್ ಕ್ಯಾನಾಟ್ ಬಿ ಕ್ಯಾರಿಡ್ ಆನ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಆದರೆ ಇದನ್ನು ಮಾಡಲಿಲ್ಲ ಅವರು. ಆನ್ ಪೊಲಿಟಿಕಲ್ ರೀಸನ್ಸ್ ದೇ ವೇರ್ ಇಂಪೋಸಿಂಗ್ ಪ್ರೆಸಿಡೆಂಟ್ಸ್ ರೂಲ್ ಬೇಸ್ಡ್ ಆನ್ ದ ರಿಪೋರ್ಟ್ ಆಫ್ ಎ ಗವರ್ನರ್ ಆರ್ ಅದರ್ವೈಸ್. ಅಲ್ಲಿ ರಾಜ್ಯಪಾಲರು ರಿಪೋರ್ಟ್ ಕೊಡ್ಬೋದು, ಕೊಡದೆ ಹೋದರೂ ಮಾಡ್ಬೋದು ರಾಷ್ಟ್ರಪತಿಗಳು. ಆ ರೀತಿಯಾದಂಥ ಅಧಿಕಾರ ರಾಷ್ಟ್ರಪತಿಗಳಿದೆ. ಇದು 6 ತಿಂಗಳು ವ್ಯಾಲಿಡ್ ಇರ್ತದೆ. ಆಮೇಲೆ 3 ವರ್ಷ ತನಕ ಇದನ್ನು ಮುಂದುವರಿಸ್ಬೋದು ಪಾರ್ಲಿಮೆಂಟ್ ಅಪ್ರೂವ್ ಮಾಡಿದರೆ. 6 ತಿಂಗಳಿಗೆ ಒಂದೊಂದ್ಸಲ ಪಾರ್ಲಿಮೆಂಟ್ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ಅದು 3 ವರ್ಷ ತನಕ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಾಗ ಇಲ್ಲಿ ವಿಧಾನಸಭೆಯನ್ನು ನೀವು ವಿಸರ್ಜನೆ ಮಾಡ್ಬೋದು. ಸ್ಟೇಟ್ ಲೆಜಿಸ್ಲೇಚರ್ ಈಸ್ ಈದರ್ ಸಸ್ಪೆಂಡೆಡ್ ಆರ್ ಡಿಸಾಲ್ವ್ಡ್. ದ ಪ್ರೆಸಿಡೆಂಟ್ ಅಸ್ಯೂಮ್ಸ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಓವರ್ ದ ಸ್ಟೇಟ್. ನೋಡಿ, ಆವಾಗ ಈ ಗೌರ್ಮೆಂಟಿನ ಅಧಿಕಾರ ಇವರು ಪ್ರೆಸಿಡೆಂಟೇ ನಡೆಸ್ತಾರೆ. ಪ್ರೆಸಿಡೆಂಟ್ ನಡೆಸ್ಬೋದು, ಬಟ್ ಪ್ರೆಸಿಡೆಂಟಿನ ಏಜೆಂಟ್ ಗವರ್ನರ್ ಇರ್ತಾರಲ್ಲ, ಅವರು ಪ್ರೆಸಿಡೆಂಟರ ಪರವಾಗಿ ಅವ್ರು ನಡೆಸ್ತಾರೆ ಅಥವಾ ರಾಷ್ಟ್ರಪತಿಗಳ ಪರವಾಗಿ ಅವ್ರು ನಡೆಸ್ತಾರೆ ಅನ್ನೋದನ್ನು ನಾವು ನೋಡಬೇಕಿಲ್ಲಿ. ಯಾವಾಗಲಾದರೂ ರಾಜ್ಯ ಸಂವಿಧಾನದ ಪ್ರಕಾರ ಆಡಳಿತ ಸಾಧ್ಯವಿಲ್ಲ ಎಂದು ಪ್ರಸ್ತಾವನೆ ಬಂದರೆ ರಾಷ್ಟ್ರಪತಿಗಳು ಆ ವಿಧಾನದ ಮೂಲಕ ಆಳ್ವಿಕೆಯನ್ನು ಹಿಡಿಯಬಹುದು. ಗವರ್ನರ್ ವರದಿ ಆಧಾರವಾಗಿರ್ಬೋದು, ಇಲ್ಲೇ ಇರ್ಬೋದು. ಅವಧಿ 6 ತಿಂಗಳವರೆಗೆ. 6 ತಿಂಗಳ ಮೇಲೆ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಈ ಪಾರ್ಲಿಮೆಂಟಿನಿಂದ ಅಥವಾ ಸಂಸತ್ತಿನಿಂದ ಅನುಮೋದನೆ 6 ತಿಂಗಳಿಗೊಂದ್ಸಲ ಅನುಮೋದನೆ ಪಡಿತಾ ಇರಬೇಕು. ಅವಧಿಯಲ್ಲಿ ವಿಧಾನಸಭೆಯನ್ನು ರದ್ದುಪಡಿಸಬಹುದು ಮತ್ತು ಇಲ್ಲ ಸಸ್ಪೆಂಡಲ್ಲಿ ಇಡ್ಬೋದು. ರಾಷ್ಟ್ರಪತಿಗಳು ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಯಾಂಗದ ಅಧಿಕಾರ, ನಿರ್ವಾಹಕ ಅನ್ನೋದಕ್ಕಿಂತ ಕಾರ್ಯಾಂಗದ ಅಧಿಕಾರವನ್ನು ಪಡೆಯುತ್ತಾರೆ. He will become executive. Then 357, exercise of legislative powers under proclamation. ಈ ಒಂದು ಘೋಷಣೆಯನ್ನು ಮಾಡಿದಾಗ allows parliament to make laws for the state during president rule. ನೋಡಿ, ರಾಷ್ಟ್ರಪತಿಯವರ ಆಡಳಿತ ಇರುವಾಗ ಏನಾಗುತ್ತೆ ಅಂತಂದರೆ ಈ ರಾಜ್ಯದ ವಿಷಯದ ಮೇಲೆ ಕೇಂದ್ರ ಕಾನೂನು ಮಾಡ್ಬೋದು. ಅಲೋಸ್ ಪಾರ್ಲಿಮೆಂಟ್ ಅಂದರೆ ಆ ರಾಜ್ಯಕ್ಕೆ ಇಟ್ ಬಿಕಮ್ಸ್ ಯುನಿಟರಿ. ದಟ್ particular state also becomes unitary. Also enables delegation of powers to the president or other authority. ಮತ್ತು ಇಲ್ಲಿ ಪಾರ್ಲಿಮೆಂಟು ಈ ಅಧಿಕಾರವನ್ನು ಏನು ರಾಷ್ಟ್ರಪತಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಕೊಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ರಾಷ್ಟ್ರಪತಿ ಆಳ್ವಿಕೆಯ ಕಾಲದಲ್ಲಿ ಸಂಸತ್ತು ರಾಜ್ಯ ಪರಿಧಿಯಲ್ಲಿ ಅಂದರೆ ರಾಜ್ಯದ ಕ್ಷೇತ್ರದಲ್ಲಿ ಕಾನೂನನ್ನು ಮಾಡಲಿಕ್ಕೆ ಅಧಿಕಾರವನ್ನು ಪಡ್ಕೊಳ್ತದೆ. ನನ್ನ ಆರ್ಟಿಕಲ್ 358, ಸಸ್ಪೆನ್ಷನ್ ಆಫ್ ಪ್ರೊವಿಷನ್ಸ್ ಅಂಡರ್ ಆರ್ಟಿಕಲ್ 19. ನೋಡಿ, automatically suspends article 19 during national emergency on war and aggression. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಲ್ಲ, ಆರ್ಮ್ಡ್ ರೆಬಿಲಿಯನ್ಗಲ್ಲ. ಯುದ್ಧ ನಡೆದರೆ ಮತ್ತು ಹೊರಗಿನ ಅತಿಕ್ರಮಣಗಳೇನಾದರೂ ಇದ್ದರೆ ಆವಾಗ 19 ನೀವೇನು ಮಾಡ್ಬೋದು, ಅಮಾನತಿನಲ್ಲಿ ಇಡ್ಬೋದು. ಪರ್ಮಿಟ್ಸ್ ದ ಸ್ಟೇಟ್ ಟು ಮೇಕ್ ಲಾಸ್ ಆರ್ ಟೇಕ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ದ್ಯಾಟ್ ವಯಲೇಟ್ ಆರ್ಟಿಕಲ್ 19 ಡ್ಯೂರಿಂಗ್ ದಿಸ್ ಪೀರಿಯಡ್. ನೋಡಿ, ಈ ಸಂದರ್ಭದಲ್ಲಿ ಏನಾದರೂ ಅನುಚ್ಛೇದ 19 ಅಂದರೆ ವಾಕ್ ಸ್ವಾತಂತ್ರ್ಯ, ಉಳಿದ ಸ್ವಾತಂತ್ರ್ಯಗಳ ವಿಷಯದಲ್ಲಿ ಏನಾದರೂ ತೊಂದರೆ ಆಗೋದಿದ್ರೆ ಅದನ್ನು ತಪ್ಪಿಸೋದಕ್ಕೋಸ್ಕರ ಕಾನೂನುಗಳನ್ನು ಕೂಡ ಮಾಡ್ಬೋದು. ರಾಜ್ಯಗಳು ಏನು ಮಾಡ್ಬೋದು, ಕಾನೂನನ್ನು ಮಾಡ್ಬೋದು. ರಾಜ್ಯ ಅಲ್ಲ, ಅಲ್ಲಿ ಸ್ಟೇಟ್ ಅಂದರೆ ದೇಶ ಅಥವಾ ರಾಷ್ಟ್ರ ಕಾನೂನನ್ನು ಮಾಡ್ಬೋದು. ಯುದ್ಧ ಅಥವಾ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಘೋಷಿಸಿದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅನುಚ್ಛೇದ 19ರ ಹಕ್ಕುಗಳು ಸ್ಥಗಿತವಾಗುತ್ತವೆ. ಕೇವಲ ಯುದ್ಧ ಮತ್ತು ಬಾಹ್ಯ ಆಕ್ರಮಣದಲ್ಲಿ, ಆರ್ಮ್ಡ್ ರೆಬಿಲಿಯನ್ನಲ್ಲಿ ಅವೇನು ಸಸ್ಪೆಂಡ್ ಆಗೋದಿಲ್ಲ. ದಟ್ ಈಸ್ ದೆನ್ ಆರ್ಟಿಕಲ್ 359. ದಿಸ್ ವಾಸ್ ಎ ಕಾಂಟ್ರವರ್ಷಿಯಲ್ ಆರ್ಟಿಕಲ್. ADM ಜಬಲ್ಪುರ್, ಇದಕ್ಕೂ ADM ಜಬಲ್ಪುರ್ ಪ್ರಕರಣ ಇದೆಯಲ್ಲ, ಜಬಲ್ಪುರ್ ಫೇಮಸ್ ಪ್ರಕರಣ, ಹೇಬಿಯಸ್ ಕಾರ್ಪಸ್ ಕೇಸ್ ಅಂತೀವಿ ನಾವು. ಇದಕ್ಕೆ ಹೇಬಿಯಸ್ ಕಾರ್ಪಸ್ ಕೇಸ್, ADM ಜಬಲ್ಪುರ್ ಕೇಸ್ ಭಾಳ ಸಂಬಂಧ ಇದೆ. ಅದನ್ನು ನಾನು ನ್ಯಾಷನಲ್ ಎಮರ್ಜೆನ್ಸಿ ಮಾಡುವಾಗ ನಿಮಗೆ ಚರ್ಚೆ ಮಾಡ್ತೀನಿ. ಸಸ್ಪೆನ್ಷನ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದ ರೈಟ್ ಟು ಮೂವ್ ಎನಿ ಕೋರ್ಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ನೋಡಿ, ನೀವು ಕೋರ್ಟ್ಗೆ ಹೋಗೋ ಹಕ್ಕನ್ನು ಕಿತ್ಕೊಳ್ತಾರೆ ಅಂದರೆ ಆರ್ಟಿಕಲ್ 32 ಈಸ್ ಪಾರ್ಷಿಯಲಿ ಸಸ್ಪೆಂಡೆಡ್.
ಪಾರ್ಶಿಯಲಿ ಸಸ್ಪೆಂಡೆಡ್. ಆದರೆ 20 ಮತ್ತು 21 ಸಸ್ಪೆಂಡ್ ಆಗೋದಿಲ್ಲ. ಮೊದಲು ಸಸ್ಪೆಂಡ್ ಆಗ್ತಿದ್ವು, 44ನೇ ತಿದ್ದುಪಡಿ ನಂತರ ಇವು ಸಸ್ಪೆಂಡ್ ಆಗೋದಿಲ್ಲ. ರಾಷ್ಟ್ರಪತಿಗಳು ನ್ಯಾಯಾಲಯಗಳಲ್ಲಿ ಮೂಲ ಹಕ್ಕುಗಳ ಜಾರಿಯನ್ನು ತಡೆಯಬಹುದು. ನ್ಯಾಯಾಲಯಗಳಲ್ಲಿ ಮೂಲ ಹಕ್ಕುಗಳ ಮೂಲ ಹಕ್ಕುಗಳ ಜಾರಿಯನ್ನು ತಡೆಯಬಹುದು. ಆದರೆ ಅನುಚ್ಛೇದ 20 ಮತ್ತು 21 ಹೊರತುಪಡಿಸಿ 20 ಮತ್ತು 21 ಹೊರತುಪಡಿಸಿ ಇದಕ್ಕೆ ಮೊದಲು ಅನ್ವಯ ಆಗ್ತಿತ್ತು. ಇವಾಗ ಈ ಕಾನೂನು ಅನ್ವಯ ಆಗಲ್ಲ. ಯಾಕೆಂತಂದ್ರೆ ನಾವು ಸಂವಿಧಾನ ತಿದ್ದುಪಡಿ 44ರಲ್ಲಿ ಆ ರೀತಿಯಾದಂತಹ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದೀವಿ. ದೆನ್ ಆರ್ಟಿಕಲ್ 360. ಆರ್ಟಿಕಲ್ 360 ಈಸ್ ಎನ್ ಆರ್ಟಿಕಲ್ ಅಬೌಟ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ನೆನ್ಪಿಟ್ಕೊಳ್ಳಿ, ನಾವು 3 ಸಲ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ಮಾಡಿದ್ದೀವಿ. ಆದರೆ ಅದು ಯುದ್ಧದ ಸಂದರ್ಭಕ್ಕೆ 2 ಸಲ, ಇನ್ನೊಂದು ಸಂದರ್ಭ ಆಂತರಿಕ ಗಲಭೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದಂತಹ 1975, 76, 77ರ ಪ್ರಸಂಗ ಅಂತ ಹೇಳೋದು ನಿಮ್ಗೆ ನೆನಪಿಸ್ತಾ, ನಮ್ಮ ದೇಶ, ನೀವು ಎಲ್ಲ ಹೆಮ್ಮೆ ಪಡಬೇಕಾಗಿರೋದು ಏನು ಅಂದರೆ, ಇವತ್ತಿನವರೆಗೂ ನಮಗೆ ಹಣಕಾಸಿನ ದುಸ್ಥಿತಿ ಬಂದಿಲ್ಲ. ವಿ ಆರ್ ನಾಟ್ ಬೆಗರ್ಸ್. ಈ ನಮ್ಮ ನೆರೆಯ ರಾಜ್ಯಗಳ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ನಾವು ಬಹಳ ಖುಷಿ ಪಡಬೇಕು. ನಾವು ಬಹಳಷ್ಟು ಅದೃಷ್ಟವಂತರಿದ್ದೀವಿ ಅಂತ ಹೇಳಬೇಕು ಈ ದೇಶದಲ್ಲಿ ಇರೋದ್ರಿಂದ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಯಶಸ್ಸು ನಮ್ಮ ಹಣಕಾಸಿನಲ್ಲಿಯೂ ಕಾಣ್ತದೆ. ನಾವು just 3 days before we have become the 4th largest economy in the world. Otherwise we were 5th largest economy. Now we have become the 4th largest economy. We have left behind Japan. Otherwise Japan was 4th. Now we are 4th. Japan is 5th. ಅಂತ ಹೇಳ್ತಾ ಇಲ್ಲಿ ನೆನಪಿಸ್ತಾ, ಆರ್ಟಿಕಲ್ 360 ಹಣಕಾಸಿನ ತುರ್ತು ಪರಿಸ್ಥಿತಿ ಡಿಕ್ಲೇರ್ಡ್ ವೆನ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆರ್ ಕ್ರೆಡಿಟ್ ಆಫ್ ಇಂಡಿಯಾ ಆರ್ ಎನಿ ಪಾರ್ಟ್ ದೇರ್ ಆಫ್ ಈಸ್ ಥ್ರೆಟನ್ಡ್. ಅದಕ್ಕೆ ತೊಂದರೆ ಬಂದಾಗ, ಹಿಂದೆ ಒಂದು ಕಾಲ ಇತ್ತು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಾಗ ನಾವು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸಿದ್ದೀವಿ. ಆದರೂ ಅವರು ತತ್ಕ್ಷಣದಲ್ಲಿ ಅದನ್ನು ಬಗೆಹರಿಸಿದರು. ಆ ಪರಿಸ್ಥಿತಿ ತರುವಂತಹ, ತುರ್ತು ಪರಿಸ್ಥಿತಿ ತರುವಂತಹ ಪ್ರಮೇಯ ಬರಲಿಲ್ಲ. ಅಲೌಸ್ ದ ಯೂನಿಯನ್. ಈ ಆರ್ಥಿಕ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಬಂದಾಗ ಏನೇನು ಮಾಡ್ತಾರೆ ಅಂತ, ಡೈರೆಕ್ಟ್ಸ್ ಸ್ಟೇಟ್ಸ್ ಟು ಫಾಲೋ ಫೈನಾನ್ಷಿಯಲ್ ಪ್ರಾಪರ್ಟಿ. ನೋಡಿ, ಎಲ್ಲ ರಾಜ್ಯಗಳು ಕೂಡ ಈ ಹಣಕಾಸಿನ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಬೇಕು. ರೆಡ್ಯೂಸ್ ಸಾಲರೀಸ್ ಆಫ್ ದ ಗೌರ್ಮೆಂಟ್ ಎಂಪ್ಲಾಯೀಸ್. ಈವನ್ ಜಡ್ಜ್ಗಳದ್ದು ಕೂಡ ಎಲ್ಲರ ಸ್ಯಾಲ್ರಿಗಳನ್ನು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ರಿಸರ್ವ್ ಆಲ್ ಮನಿ ಬಿಲ್ಸ್ ಫಾರ್ ದ ಪ್ರೆಸಿಡೆಂಟ್ ಕನ್ಸಿಡರೇಷನ್. ಈವನ್ ರಾಜ್ಯಗಳು ಕೂಡ ಹಣಕಾಸು ಮಸೂದೆಯನ್ನು ಪಾಸ್ ಮಾಡಬೇಕಾದ್ರೆ ಅವ್ರು ಏನು ಮಾಡಬೇಕು, ಕಂಪಲ್ಸರಿಯಾಗಿ ಅವರು ರಾಷ್ಟ್ರಪತಿಗಳ ಅನುಮತಿಯನ್ನು ಪಡಿಬೇಕು. ದಿಸ್ ಇಸ್ ಆಲ್ ಅಬೌಟ್ ಫೈನಾನ್ಸ್ ಎಮರ್ಜೆನ್ಸಿ. ನೋಡಿ, ರಾಜ್ಯಗಳಿಗೆ ಆರ್ಥಿಕ ಕ್ರಮಾಚರಣೆಯಲ್ಲಿ ತಿದ್ದುಪಡಿ ಸೂಚಿಸಬಹುದು. ಸರ್ಕಾರಿ ನೌಕರರ ವೇತನ ಕಡಿಮೆ ಮಾಡಬಹುದು. ನ್ಯಾಯಮೂರ್ತಿಗಳನ್ನೂ ಸೇರಿಸಿ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಪತಿಯವರ ಅನುಮತಿಗೆ ಕಳಿಸಬೇಕೆಂದು ಸೂಚಿಸಬಹುದು. ದೀಸ್ ಆರ್ ಆಲ್ ದಿ ಕಂಡೀಷನ್ಸ್ ಡ್ಯೂರಿಂಗ್ economic this one. So ultimately these are the main articles. What are all the articles are related? These three you have to remember. 352 plus 4 is this. Again plus 4 is this. ಇವನ್ನ ನೆನ್ಪಿಟ್ಕೋಬೇಕು. ಇದು ಬಹಳ ಮುಖ್ಯ. ಯಾವುದಕ್ಕೆ ಅಂತ ಹೇಳಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 352, ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್. ಯಾರು ಇದನ್ನು ಪ್ರೊಕ್ಲಮೇಷನ್ ಮಾಡುವವರು? ರಾಷ್ಟ್ರಪತಿಗಳು. ವಿದಿನ್ 1 month ಏನಾಗಬೇಕು, ಅಪ್ರೂವ್ ಆಗಬೇಕು. 6 monthsವರೆಗೆ ನಾವು ರಿನ್ಯೂ ಮಾಡ್ತಾ ಹೋಗಬೇಕು. ಪ್ರೆಸಿಡೆಂಟ್ಸ್ ರೂಲ್ 356 ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ. ಫೇಲಿಯರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ಸ್ಟೇಟ್, ಆವಾಗ ಪ್ರೆಸಿಡೆಂಟ್ ಇಶ್ಯೂ ಮಾಡ್ತಾರೆ. ವಿದಿನ್ 2 months ಅಪ್ರೂವಲ್ ತಗೋಬೇಕು. 6 ತಿಂಗಳಿಗೊಂದ್ಸಲ ನೀವು ರಿನ್ಯೂ ಮಾಡಬೇಕು. ದೆನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಥ್ರೆಟ್ ಟು ಫೈನಾನ್ಷಿಯಲ್ ಸೆಕ್ಯೂರಿಟಿ, ಪ್ರೆಸಿಡೆಂಟ್ ಇಶ್ಯೂ ಮಾಡ್ತಾರೆ. ವಿದಿನ್ 2 months ನೀವೇನು ಮಾಡಬೇಕು, ಪಾರ್ಲಿಮೆಂಟಿನ ಅಪ್ರೂವಲ್ ತಗೋಬೇಕು. ಇದು ಎಲ್ಲಿವರೆಗೆ ಬೇಕಾದರೂ, ಇದಕ್ಕೇನು ಕಂಡೀಷನ್ ಇಲ್ಲ, ಎಷ್ಟು ವರ್ಷ ಬೇಕಾದರೂ ನೀವು ಇದನ್ನು ಮುಂದುವರಿಸ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಪಕ್ಷಿ ನೋಟ ಅಂತ ಹೇಳ್ತೀವಲ್ಲ, ಓವರ್ ವ್ಯೂ ಆಫ್ our 3 types of emergency. I have not gone into the depth. That is very important. That you have to keep in mind. In my next 2 videos, I am discussing all those things. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ
ಇವುಗಳ ಅಂದರೆ ವಿಶೇಷವಾದ ಅದು ಪರ್ಟಿಕ್ಯುಲರ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಪತಿ ಆಡಳಿತ ಎರಡನ್ನೂ ನಾನು ವಿಶೇಷವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ನಾನು ನಿಮಗೆ ಇದನ್ನೊಂದು ಕನ್ಕ್ಲೂಷನ್ ಮಾಡೋದಾದರೆ, ದ ಎಮರ್ಜೆನ್ಸಿ ಪ್ರೊವಿಷನ್ಸ್ ಆಫ್ ಆರ್ಟಿಕಲ್ 352 to 360 ಫಾರ್ಮ್ ಎ ವೈಟಲ್ ಕಾಂಪೋನೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ enabling central government to respond swiftly and decisively in times of grave national crisis, be it external aggression, internal disturbance, or financial instability. While these provisions are essential to safeguard the sovereignty and integrity of the nation, their misuse of the past, especially during the political conflicts, has shown the need for checks and balance. And this we have provided. Checks and balance we have provided 44th CAA and SR Bommai. See, landmark judgments like SR Bommai versus Union of India have played a vital critical role in curbing arbitrary use of emergency powers and strengthening democratic values. Today, the cautious and limited application of emergency provisions reflects India's matured democracy and commitment to Constitution. We are committed to Constitution. We are not misusing the power. Any government which comes to power in the center nowadays has not misused the power ಅನ್ನೋದನ್ನು, ಅಂದರೆ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳು. ಒಂದು ಪ್ರಶ್ನೆ, ನೀವು ಹಾಗಿದ್ರೆ ಎಮರ್ಜೆನ್ಸಿ ಹಾಕಬೇಕಿತ್ತು ಸರ್ ಅಂತ. ಒಂದು ವೇಳೆ ಎಮರ್ಜೆನ್ಸಿ ಪ್ರಾವಧಾನಗಳು ಇಲ್ಲದೆ ಹೋದರೆ ದೇಶಕ್ಕೆ ಕಠಿಣ ಪರಿಸ್ಥಿತಿ ಬಂದಾಗ ಹೆಚ್ಚು ಅಧಿಕಾರವನ್ನು ಸರ್ಕಾರ ಹೊಂದಬೇಕಾಗ್ತದೆ. ಅದನ್ನು ಆ ಅಧಿಕಾರವನ್ನು ಕೊಡುವುದಕ್ಕೋಸ್ಕರ ಈ ಒಂದು ಪ್ರಾವಧಾನಗಳನ್ನು ಮಾಡಿದೆ ಅನ್ನೋದನ್ನು ನಾವು ತಿಳಿದುಕೊಂಡು ಅದರ ಕನ್ನಡ ತರ್ಜುಮೆಯನ್ನು ನಾನು ಇಲ್ಲಿ ಮಾಡಿದ್ದೀನಿ. ಈ ಕನ್ಕ್ಲೂಷನನ್ನು ನೀವು ಬರಿಬೋದು. ಇದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂಥೇಳಿ ಜನರಲ್ ಆಗಿ ಏನಾದ್ರು ನಿಮಗೆ ಪ್ರಶ್ನೆ ಕೇಳಿದರೆ ಈ ನನ್ನ ವಿಡಿಯೋ ನಿಮಗೆ ಬಹಳ ಯೂಸ್ ಆಗ್ತದೆ. ಅಂದರೆ ನೀವು ನಿಮ್ಮ 20 ನಿಮಿಷದ ಸಮಯದಲ್ಲಿ ಈ ಎಲ್ಲ ವಿಷಯಗಳನ್ನು ನೀವು ಬರಿಬೋದು. ಆದರೆ ಪ್ರಶ್ನೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಸಪ್ರೇಟ್ ಕೇಳಿದರೆ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಂತ ಸಪ್ರೇಟಾಗಿ ಕೇಳಿದರೆ ಆವಾಗ ಇದರಲ್ಲಿಯ ವಿವರಣೆಗಳು ನಿಮಗೆ ಸಂಪೂರ್ಣ ಆಗೋದಿಲ್ಲ. ಆದ್ದರಿಂದ ನಾನು ಇನ್ನೆರಡು ವಿಡಿಯೋ ಮಾಡ್ತೀನಲ್ಲ, ದೇ ವಿಲ್ ಗಿವ್ ಯು ದಿ ಕರೆಕ್ಟ್ ಡೀಟೇಲ್ಸ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನ್ಯಾಷನಲ್ ಎಮರ್ಜೆನ್ಸಿಯ ಬಗ್ಗೆ ಇನ್ನೊಂದು ವಿಡಿಯೋನ ನಿಮಗೆ ಇನ್ನು ಕೆಲವೇ ಸಮಯದಲ್ಲಿ ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಮ್ಮೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇನ್ ಆಲ್ ಪ್ರಾಬಬಿಲಿಟಿ ಬೈ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ, ಮಂಗಳವಾರದಷ್ಟೊತ್ತಿಗೆ ನಾನು ಸಂವಿಧಾನದ ಕಂಪ್ಲೀಟ್ ಅಂದರೆ ಸಂವಿಧಾನ 2ರ ಎಲ್ಲ ವಿಷಯವನ್ನು ಮುಗಿಸಿರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇದ್ರ ಜೊತೆಗೆ ಕಾಂಟ್ರಾಕ್ಟ್ ಟು ದ ವಿಷಯಗಳನ್ನು ನಾನು ಇನ್ನೊಂದು 2-3 ದಿನಗಳಲ್ಲಿ ನಾನು ಅದನ್ನು ಮುಗಿಸುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇದು ಮುಗಿದ ನಂತರ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತೀನಿ. ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಿ. ವಿಡಿಯೋದಲ್ಲಿ ಒಂದ್ಸಲ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ ನಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳನ್ನು ಹಾಕೋದು ಭಾಳ ಸೂಕ್ತ. ಅದನ್ನು ನೀವು ದಯವಿಟ್ಟು ಮಾಡಬೇಕು. ನಾನು ಮಾಡುವಂತಹ ಒಂದು ಪಾಠದಲ್ಲಿ ನನ್ನದೇ ಆದಂಥ ನ್ಯೂನತೆಗಳಿದ್ದರೂ ಕೂಡ ನಾನು ಅವನ್ನ ತುಂಬ ಹೃದಯದಿಂದ ಅಕ್ಸೆಪ್ಟ್ ಮಾಡ್ತೀನಿ. ಅಂಥದ್ದು ಏನಿದ್ರೂ ಕೂಡ ನೀವು ಓಪನ್ ಆಗಿ ಕಮೆಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಮಾಡ್ತಕ್ಕಂತಹ ಕೆಲಸ ಇಷ್ಟೇ, ನನ್ನ ಉದ್ದೇಶ ಇಷ್ಟೇ. ಇವತ್ತಿನವರೆಗೂ ನಾನು ಮಾಡ್ತಾ ಇರೋದು ಬರ್ತಕ್ಕಂಥ ವ್ಯೂಗಳು ನೋಡಿದರೆ, ಬರ್ತಕ್ಕಂಥ ಸಬ್ಸ್ಕ್ರೈಬ್ಗಳು ದಿನೇ ದಿನೇ ಹೆಚ್ಚಾಗೋದನ್ನು ನೋಡಿದರೆ ನನಗೆ ಅನಿಸ್ತಾ ಇದೆ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನೋ ಅಲ್ಪ ಸ್ವಲ್ಪ ಏನು ಸಹಾಯವನ್ನು ಮಾಡುವಲ್ಲಿ ನಾನು ಒಂದು ಸಣ್ಣ ಮಟ್ಟಿನ ಯಶಸ್ಸನ್ನು ಕಂಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.